ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ರೇಡಿಯಂ ಅಂದ್ರೆ ಗೊತ್ತಿದೆ. ಕೈ ಗಡಿಯಾರಗಳಲ್ಲಿ, ಗೋಡೆ ಗಡಿಯಾರಗಳಲ್ಲಿ, ಕೆಲವೊಂದು ಅಲಂಕಾರಿಕ ವಸ್ತುಗಳಲ್ಲಿ ಇದನ್ನ ಅತಿ ಹೆಚ್ಚಾಗಿ ಬಳಸಲಾಗುತ್ತೆ. ಒಂದ್ ಕಾಲದಲ್ಲಿ ರೇಡಿಯಂ ಅಂದ್ರೆ ಇನ್ನಿಲ್ಲದ ಕ್ರೇಜ್ ಸೃಷ್ಟಿಯಾಗಿತ್ತು. ಅದರಲ್ಲೂ ಗಡಿಯಾರಗಳು ಬಹಳ ಜನಪ್ರಿಯವಾಗಿದ್ವು. ಇಡೀ ವಿಶ್ವದಲ್ಲಿಯೇ ರೇಡಿಯಂ ಗಡಿಯಾರಗಳು ಇನ್ನಿಲ್ಲದಂತೆ ಮಾರಾಟವಾಗಿದ್ವು. ಮಾತ್ರವಲ್ಲ, ಅತಿ ಹೆಚ್ಚು ಡಿಮ್ಯಾಂಡ್ ಸೃಷ್ಟಿಸಿಕೊಂಡಿತ್ತು. ಇಂಥ ರೇಡಿಯಂ ಒಂದು ಅಮೆರಿಕದಲ್ಲಿ ಡಜನ್ ಗಟ್ಟಲೆ ಹುಡುಗಿಯರ ಜೀವನವನ್ನ ಬಲಿ ಪಡೆದಿತ್ತು ಅನ್ನೋದೇ ನಿಜಕ್ಕೂ ಅಚ್ಚರಿಯ ಸಂಗತಿ. ಈ ಒಂದು ಸರಡಿ ಸಾವುಗಳು ಇಡೀ ಅಮೆರಿಕ ಮಾತ್ರವಲ್ಲ, ಅಂದಿನ ಕಾಲದಲ್ಲಿ ಇನ್ನಿತರೆ ರಾಷ್ಟ್ರಗಳ ಮೇಲೂ ಆತಂಕವನ್ನ ಸೃಷ್ಟಿ ಮಾಡಿತ್ತು. ಈ ಸಾವಿನ ಹಿಂದೆ ನಾನಾ ಅಂತೆಕಂತೆಗಳು ಹಾಗೂ ಅನುಮಾನಗಳು ಮೂಡಿಬಿಟ್ಟಿದ್ವು. ಅದೇನೆಂದ್ರೆ, ವಿಕಿರಣದಿಂದ ಯುವತಿಯರು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ಜೀವ ತೆತ್ತಿದ್ರು. ಇದೆಲ್ಲದಕ್ಕೂ ಕಾರಣವೇ ಇಡೀ ಜಗತ್ತು ಕಂಡ ಮಹಾನ್ ವಿಜ್ಞಾನಿ ಹಾಗೂ ನೊಬೆಲ್ ಪ್ರಶಸ್ತಿ ಪಡೆದ ಏಕೈಕ ಮಹಿಳೆಯನ್ನೋ ಹೆಗ್ಗಳಿಕೆ ಪಡೆದ ಮೇಡಮ್ ಕ್ಯೂರಿ. ನಿಜಕ್ಕೂ ಇಂದಿಗೂ ಮೇಡಮ್ ಕ್ಯೂರಿ ಅಂದ್ರೆ ಅದೆಷ್ಟು ಹೆಮ್ಮೆ ಪಡುತ್ತೇವೋ ಅಷ್ಟೇ ನೋವುಂಟು ಮಾಡುತ್ತೆ ಅವರ ಆವಿಷ್ಕಾರ. ಏನಾದರೊಂದನ್ನ ಪಡೆದುಕೊಳ್ಳೋಕೆ ಏನಾದರೊಂದನ್ನ ಕಳೆದುಕೊಳ್ಳಲೇಬೇಕು ಅನ್ನೋ ಮಾತಿಗೆ ಪೂರಕವಾಗಿತ್ತು ಮೇಡಮ್ ಕ್ಯೂರಿ ಅವರ ಬದುಕು. ಅಷ್ಟೇ ಅಲ್ಲ, ಇದೇ ಆವಿಷ್ಕಾರದಲ್ಲಿ ತಮ್ಮನ್ನ ತಾವು ಬಲಿಯಾಗಿಸಿಕೊಂಡ್ರು ಅನ್ನೋದೇ ವಿಷಾದನೀಯ. ಬನ್ನಿ, ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಮೇಡಮ್ ಕ್ಯೂರಿಗೆ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟ ಆವಿಷ್ಕಾರವು ಹಲವಾರು ಯುವತಿಯರ ಜೀವಕ್ಕೆ ಕುತ್ತು ತಂದಿದ್ದು ಹೇಗೆ, ಅವರ ಬದುಕು ಅವನತಿ ಆಗಿದ್ದು ಹೇಗೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅದು ಮೊದಲನೆಯ ಮಹಾಯುದ್ಧದ ಸಮಯ, ಅಂದ್ರೆ 1914 ಹೊತ್ತು. ಅದಾಗ್ಲೇ ರೇಡಿಯಂ ಪತ್ತೆಯಾಗಿ ಸುಮಾರು 19 ವರ್ಷಗಳು ಕಳೆದಿದ್ವು. ಆ ಸಮಯದಲ್ಲಿ ಅಮೆರಿಕದಲ್ಲಿ ಕೈಗಡಿಯಾರದ ಡಯಲ್ಗಳಿಗೆ ರೇಡಿಯಂ ಬಣ್ಣ ಬಳಿಯುವ ಹುಚ್ಚು ಹೆಚ್ಚಾಗಿದ್ದ ಕಾಲಘಟ್ಟ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ರೇಡಿಯಂನ ಹೊಳಪು ಹಾಗೂ ಅದರ ಪ್ರಕಾಶಮಾನ. ಕತ್ತಲೆಯಲ್ಲಿ ಕಣ್ಣಿಗೆ ಮಾರ್ಗದರ್ಶಿಯಾಗಿ ಸಮಯದ ಸ್ಪಷ್ಟತೆಯನ್ನ ನೀಡುತ್ತಿತ್ತು. ಯಾಕೆಂದ್ರೆ ರೇಡಿಯಂ ಹೊಳೆಯುತ್ತಿತ್ತು. ಅದರಿಂದ ರೇಡಿಯಂ ಬಣ್ಣ ಬಳಿದ ಡಯಲ್ ಸಂಖ್ಯೆಗಳನ್ನ ಹೊಂದಿರುವ ಗಡಿಯಾರಗಳು ರಾತ್ರಿಯ ವೇಳೆ ಸಮಯವನ್ನ ನೋಡೋದನ್ನ ಮತ್ತಷ್ಟು ಸುಲಭಗೊಳಿಸಿದ್ವು. ಯುಎಸ್ ಸೆನೆಟ್ ಜರ್ಮನಿಯ ಮೇಲೆ ಯುದ್ಧ ಘೋಷಿಸಲು ಮತ ಚಲಾಯಿಸಿತು. ಅಲ್ಲದೆ 2 ದಿನಗಳ ನಂತರ, ಅಂದ್ರೆ ಏಪ್ರಿಲ್ 6, 1917 ಔಪಚಾರಿಕವಾಗಿ ಮೊದಲ ಮಹಾಯುದ್ಧವನ್ನ ಪ್ರವೇಶಿಸಿತ್ತು. ಸುಮಾರು 4,000 ಹುಡುಗಿಯರು ಅಮೆರಿಕದ ಕಾರ್ಖಾನೆಗಳಲ್ಲಿ ಗಡಿಯಾರದ ಡಯಲ್ಗಳನ್ನ ತಯಾರಿಸುವ ಕೆಲಸವನ್ನ ಮಾಡ್ತಿದ್ರು. ಅನೇಕ ಕಾರ್ಖಾನೆಗಳು ಮಿಲಿಟರಿ ಕೈಗಡಿಯಾರಗಳಿಗೂ ಅದೇ ರೋಮಾಂಚಕ ಬಣ್ಣವನ್ನೇ ತಯಾರಿಸಿದ್ವು. ಮೊದಲನೆಯ ಮಹಾಯುದ್ಧಕ್ಕೆ ಅಮೆರಿಕ ಅಧಿಕೃತವಾಗಿ ಪ್ರವೇಶಿಸಿದ ನಂತರ ಹುಡುಗಿಯರು ಇನ್ನಷ್ಟು ದೇಶಭಕ್ತಿಯಿಂದ ಈ ಕೆಲಸವನ್ನ ಮಾಡಲು ಅಣಿಯಾದ್ರು. ತಮಗೆ ತಾವೇ ದೇಶ ಸೇವೆ ಎಂದು ನಿಷ್ಠೆಯಿಂದ ಕೆಲಸದಲ್ಲಿ ತೊಡಗಿಕೊಂಡಿದ್ರು. ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಯಾದ ಬಿಬಿಸಿ ಪ್ರಕಾರ ಗಡಿಯಾರದ ಡಯಲ್ಗಳನ್ನ ಚಿತ್ರಿಸಲು ಬಳಸುವ ಬ್ರಷ್ಗಳನ್ನು ಒಂಟೆ ಕೂದಲಿನಿಂದ ಮಾಡಲಾಗಿತ್ತು. ಅದು ಕೆಲವು ಬಾರಿ ಬಳಸಿದ ನಂತರ ಸವಿಯುತ್ತಿದ್ದವು. ಆದ್ದರಿಂದ ಹುಡುಗಿಯರು ಆ ಬ್ರಷ್ಗಳನ್ನ ತಮ್ಮ ತುಟಿಗಳಿಂದ ಒತ್ತಿ ಹಿಡಿದು ಸರಿಪಡಿಸಿಕೊಳ್ಳಲು ಮುಂದಾದ್ರು. ಇದನ್ನು ಲಿಪ್ ಪಾಯಿಂಟಿಂಗ್ ಎಂದು ಕರೆಯಲಾಗುತ್ತಿತ್ತು. ದಿನವಿಡೀ ರೇಡಿಯಂ ಕೆಲಸ ಮಾಡುವುದರಿಂದ ಹುಡುಗಿಯರ ಬಟ್ಟೆ, ಕೂದಲು ಮತ್ತು ಚರ್ಮದ ಮೇಲೆ ರೇಡಿಯಂ ಕಣಗಳು ಹರಡಿಕೊಳ್ಳುತ್ತಿದ್ವು. ಇದರಿಂದಾಗಿ ಕೆಲಸ ಮುಗಿಸಿ ಮನೆಗೆ ಹೊರಡುವ ಸಮಯಕ್ಕಾಗಲೇ ರಾತ್ರಿ ಆಗ್ತಾ ಇತ್ತು. ರಾತ್ರಿ ಆಗ್ತಾ ಇದ್ದಂತೆ ರೇಡಿಯಂ ಕಣಗಳು ಹರಡಿಕೊಂಡಿದ್ದ ವಸ್ತುಗಳೆಲ್ಲವೂ ಹೊಳೆಯುತ್ತಿದ್ವು. ಮತ್ತೊಂದು ಸುದ್ದಿ ಸಂಸ್ಥೆಯಾದ ಬ್ರಿಟಾನಿಕಾ ವರದಿಯ ಆಧಾರದಂತೆ ಅನೇಕ ಹುಡುಗಿಯರು ಅಂದಿನ ಕಾಲಕ್ಕೆ ಅತ್ಯುತ್ತಮ ಬಟ್ಟೆಗಳನ್ನ ಧರಿಸಿ ಕೆಲಸಕ್ಕೆ ಬರುತ್ತಿದ್ರಂತೆ. ಇದರಿಂದಾಗಿ ರೇಡಿಯಂ ಕಣಗಳು ಅವರ ಮೇಲೆ ಬಿದ್ದು ಅವರ ಬಟ್ಟೆಗಳು ಹೊಳೆಯುತ್ತಿದ್ವು. ಈ ಹೊಳೆಯುವ ಬಟ್ಟೆಗಳನ್ನೇ ಧರಿಸಿ ಕೆಲಸಕ್ಕೆ ಹಾಜರಾಗ್ತಾ ಇದ್ದ ಡಯಲ್ಗಳನ್ನು ಚಿತ್ರಿಸ್ತಾ ಇದ್ದ ಹುಡುಗಿಯರನ್ನು ಘೋಸ್ಟ್ ಗರ್ಲ್ಸ್ ಎಂದು ಕರೆಯಲಾಗುತ್ತಿತ್ತಂತೆ. ಈ ಹೊಳಪಿನಿಂದ ಆಕರ್ಷಿತರಾದ ಕೆಲವರು ಅದನ್ನು ತಮ್ಮ ಉಗುರುಗಳು ಮತ್ತು ಹಲ್ಲುಗಳಿಗೂ ಲೇಪಿಸಿಕೊಂಡ್ರು.
ಆದರೆ ಆ ಅಲಂಕಾರಕ್ಕೆ ತಮ್ಮ ಜೀವವನ್ನೇ ಬೆಲೆ ತೆರಬೇಕಾಗುತ್ತೆ ಅನ್ನೋ ಅರಿವು ಪಾಪ ಅವ್ರಿಗೆ ಯಾರಿಗೂ ಇರಲೇ ಇಲ್ಲ. ಪ್ರತಿನಿತ್ಯವೂ ರೇಡಿಯಂ ಬಣ್ಣದಲ್ಲಿ ತೇಲಿ ಹೋಗ್ತಿದ್ದ ಅದೆಷ್ಟೋ ಮಂದಿ ಯುವತಿಯರಿಗೆ ರೇಡಿಯಂನಿಂದಾಗಬಹುದಾದ ಮಾರಕ ಪರಿಣಾಮಗಳು ಏನು ಅನ್ನೋದು ಸ್ಪಷ್ಟವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ. ಕಾರ್ಖಾನೆಯಲ್ಲೇ ಕೆಲಸ ಮಾಡ್ತಾ ಇದ್ದ ಅಮೇಲಿಯಾ ಮ್ಯಾಗಿಯಾ ಎಂಬ ಯುವತಿಯು ಮೊಟ್ಟ ಮೊದಲ ಬಾರಿಗೆ ರೇಡಿಯಂ ದುಷ್ಪರಿಣಾಮದಿಂದಾಗಿ ಜೀವ ತೆತ್ತಿದಳು. ಅಮೇಲಿಯಾ ನ್ಯೂಜೆರ್ಸಿಯಲ್ಲಿದ್ದ ರೇಡಿಯಂ ಲುಮಿನಿಸ್ ಮೆಟೀರಿಯಲ್ಸ್ ಕಾರ್ಪೊರೇಷನ್ನಲ್ಲಿ ಕೆಲಸ ಮಾಡ್ತಿದ್ಲು. ಗಡಿಯಾರದ ಡಯಲ್ಗಳನ್ನ ಚಿತ್ರಿಸೋದ್ರಲ್ಲಿ ಎತ್ತಿದ ಕೈ. ಹೀಗೆ ರೇಡಿಯಂನ ಆಕರ್ಷಣೆಗೆ ಬಿದ್ದಿದ್ದ ಈಕೆ ಉಗುರು ಹಲ್ಲುಗಳಿಗೂ ಲೇಪಿಸಿಕೊಳ್ಳತೊಡಗಿದ್ಲು. ಅದರ ಪರಿಣಾಮವಾಗಿ ಕೆಲವೇ ದಿನಗಳಲ್ಲಿ ಅವಳ ಹಲ್ಲುಗಳು ತೀವ್ರತರವಾಗಿ ನೋಯಲು ಪ್ರಾರಂಭಿಸಿದ್ವು. ಕೆಲವೇ ದಿನಗಳಲ್ಲಿ ಎಲ್ಲಾ ಹಲ್ಲುಗಳು ತೆಗೆಯಬೇಕಾದ ದುಸ್ಥಿತಿ ಬಂದೊದಗಿತ್ತು. ವಸಡುಗಳಲ್ಲಿ ಹುಣ್ಣುಗಳಾಗಿ ರಕ್ತ ಮಿಶ್ರಿತ ಇಡೀ ಬಾಯನ್ನೇ ಆವರಿಸಿಕೊಂಡು ಬಿಡ್ತು. ನೋಡುತ್ತಿದ್ದಂತೆ ಬಾಯಲ್ಲಿ ಅಂದಿನ ಕಾಲಕ್ಕೆ ಹೆಸರೇ ಇಲ್ಲದ ನಿಗೂಢ ಕಾಯಿಲೆ ಬೆಳೆದು ಬಿಡ್ತು. ಅದು ಎಷ್ಟರ ಮಟ್ಟಿಗೆ ಬಾಧಿಸಿತ್ತೆಂದ್ರೆ ಆಕೆಯ ಕೆಳ ದವಡೆಯನ್ನೇ ಕತ್ತರಿಸುವ ಮಟ್ಟಕ್ಕೆ ಬಂದು ನಿಂತಿತ್ತು. ದಿನ ಕಳೆದಂತೆ ಈ ರೋಗವು ಕ್ರಮೇಣ ಆಕೆಯ ದೇಹದಾದ್ಯಂತ ಹರಡಿ ಸೆಪ್ಟೆಂಬರ್ 12, 1922 ಚೀರುತ್ತಲೇ ಅತೀವ ನೋವು ಅನುಭವಿಸುತ್ತಲೇ ಪ್ರಾಣ ಬಿಟ್ಟಳು. ಅಂದಿನ ಕಾಲದ ವೈದ್ಯಕೀಯ ವಿಜ್ಞಾನವು ಆ ಕಾಯಿಲೆಯಾದರೂ ಯಾವುದು, ಹೇಗೆ ಬಂತು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಇದಾದ ನಂತರ ಸರಣಿ ಸಾವುಗಳು ಸಂಭವಿಸಲು ಪ್ರಾರಂಭ ಆದವು. ಒಂದರ ನಂತರ ಒಂದರಂತೆ ಹಲವಾರು ಹುಡುಗಿಯರು ಗಂಭೀರ ಬಳಲಲು ಪ್ರಾರಂಭಿಸಿದ್ರು. ಅವರಲ್ಲಿ ಅನೇಕರು ಅಮೇಲಿಯಾಳಂತೆಯೇ ರೋಗ ಲಕ್ಷಣಗಳನ್ನ ಹೊಂದಿದ್ರು. ಕ್ರಮೇಣ ಇದೇ ವಿಷಯವು ವಿವಾದಕ್ಕೆ ಕಾರಣವಾಯಿತು. ಇದೇ ಚರ್ಚೆ ಉಲ್ಬಣಗೊಳ್ತಿರುವುದನ್ನ ಕಂಡ ಕಂಪನಿಯು ಈ ರೋಗಕ್ಕೆ ಕಾರಣ ಏನಿರಬಹುದು ಎಂದು ಕಂಡುಹಿಡಿಯುವುದಕ್ಕೆ ಸ್ವತಂತ್ರ ತನಿಖೆಯನ್ನ ನಿಯೋಜಿಸಿತ್ತು. ಹೀಗೆ ಅಂದಿನಿಂದ ಶುರುವಾದ ಇನ್ವೆಸ್ಟಿಗೇಷನ್ ಒಂದು ವರದಿಯನ್ನ ನೀಡಿತು. ಆ ವರದಿಯ ಪ್ರಕಾರ ಯುವತಿಯರ ನಿಗೂಢವಾದ ಸಾವಿಗೆ ರೇಡಿಯಂ ಬಳಕೆಯೇ ಕಾರಣ ಎಂಬ ಸ್ಪಷ್ಟವಾದ ಉತ್ತರವನ್ನು ಸಾಕ್ಷಿ ಸಮೇತವಾಗಿ ತೆರೆದಿಟ್ಟು ಬಿಡಿತು. ಆದರೆ ಆ ಆರೋಪವನ್ನ ಆ ಕಂಪನಿ ಒಪ್ಪಿಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಇದೆಲ್ಲವೂ ಸತ್ಯಕ್ಕೆ ದೂರವಾದದ್ದು ಎಂದು ಆ ವರದಿಯನ್ನ ತಳ್ಳಿ ಹಾಕಿತು. ಮುಂದುವರೆದು 2ನೇ ಆಯೋಗವನ್ನ ರಚಿಸಲಾಯಿತು. ಆದರೆ 2ನೇ ವರದಿಯು ಮೊದಲನೆಯದಕ್ಕೆ ಸಂಪೂರ್ಣವಾಗಿ ತದ್ವಿರುದ್ಧವಾಗಿತ್ತು. ಅದರಲ್ಲಿ ಈ ಎಲ್ಲ ಸಾವು ನೋವುಗಳಿಗೂ ನಿಗೂಢವಾದ ಕಾಯಿಲೆಗಳಿಗೂ ಆ ಯುವತಿಯರೇ ಕಾರಣ, ಅವರ ನಿರ್ಲಕ್ಷ್ಯವೇ ಕಾರಣ ಎಂದು ಎಲ್ಲ ಆಪಾದನೆಯನ್ನು ಆ ಹುಡುಗಿಯರ ಮೇಲೆ ಹೊರಿಸಿತ್ತು. 1925ರಲ್ಲಿ ರೋಗಶಾಸ್ತ್ರಜ್ಞರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದೇನೆಂದ್ರೆ, ರೇಡಿಯಂ ಕೆಲಸ ಮಾಡಿಕೊಂಡಿದ್ದ ಯುವತಿಯರು ತನ್ನ ದೇಹದ ಮೇಲೆ ರೇಡಿಯಂ ಬಳಸ್ಕೊಂಡಿದ್ರಿಂದ ಅವರ ದೇಹಕ್ಕೆ ವಿಷ ಸೇರಿಕೊಂಡಿದೆ ಎಂದು ಸಾಬೀತುಪಡಿಸಿದ್ರು. ಆದರೆ ಉತ್ತುಂಗದಲ್ಲಿದ್ದ ರೇಡಿಯಂ ಉದ್ಯಮವು ರೋಗಶಾಸ್ತ್ರಜ್ಞರ ಮೇಲೆಯೇ ಆರೋಪವನ್ನ ಮಾಡಿತು. ಅಲ್ಲದೆ ರೋಗಶಾಸ್ತ್ರಜ್ಞರನ್ನೇ ಅಪಖ್ಯಾತಿಗೆ ಗುರಿಯಾಗಿಸಲು ಪ್ರಯತ್ನಿಸಿತ್ತು. ನ್ಯೂಯಾರ್ಕ್ ಟೈಮ್ಸ್ ಪ್ರಕಾರ 192ರ ಮೊದಲು ಸರ್ಕಾರಿ ಅಂಕಿ ಅಂಶಗಳು ರೇಡಿಯಂನಿಂದ ಚಿತ್ರ ಬಿಡಿಸಿದ 1600 ಮಹಿಳೆಯರನ್ನ ಪಟ್ಟಿ ಮಾಡಿವೆ. ಇವರಲ್ಲಿ 86 ಮಂದಿಯಲ್ಲಿ ರೇಡಿಯಂನಿಂದ ಉಂಟಾಗುವ ಕ್ಯಾನ್ಸರ್ ಉಲ್ಬಣಗೊಂಡಿರೋದು ಸಾಬೀತಾಯಿತು. ಇನ್ನು 1929ರ ಹೊತ್ತಿಗೆ 39 ಮಹಿಳೆಯರು ರೇಡಿಯಂ ಬಳಸಿದ್ರಿಂದಾಗಿ ಸಾವನ್ನಪ್ಪಿದ್ರು. ಮತ್ತೊಬ್ಬ ರೇಡಿಯಂ ಬಳಸಿದ್ದ ಹುಡುಗಿ ಮಾರ್ಗರೆಟ್ ಲೂನಿ ಎಂಬಾಕೆ ತನ್ನ 24ನೇ ವಯಸ್ಸಿನಲ್ಲಿ ಸಾವನ್ನಪ್ಪಿದ್ಲು. ಲೂನಿ ಸಾವನ್ನಪ್ಪಿದ ಸುಮಾರು 50 ವರ್ಷಗಳ ನಂತರ ಅವರ ಕುಟುಂಬ ಆರ್ಗನ್ ರಾಷ್ಟ್ರೀಯ ಪ್ರಯೋಗಾಲಯಕ್ಕೆ ಆಕೆಯ ಶವವನ್ನು ಅಧ್ಯಯನ ಮಾಡಲು ಅನುಮತಿ ನೀಡಿತು. ಆ ಸಂಶೋಧನೆಯಲ್ಲಿ ಬಯಲಾದ ಸತ್ಯ ನಿಜಕ್ಕೂ ಅಚ್ಚರಿ ಮೂಡಿಸಿತ್ತು. ಅದೇನೆಂದ್ರೆ, ಮಾರ್ಗರೆಟ್ ಲೂನಿಯ ಮೂಳೆಗಳು ವಿಕಿರಣಶೀಲವಾಗಿದೆ ಎಂದು ಸಂಶೋಧನೆಯಲ್ಲಿ ದೃಢಪಟ್ಟಿತ್ತು. ಇಲ್ಲಿಂದಲೇ ನೋಡಿ ಮೇಡಮ್ ಕ್ಯೂರಿಯ ಸಾವಿನ ರಹಸ್ಯವು ಬಯಲಾಗಿತ್ತು. ಅದೇನೆಂದ್ರೆ, ಇದೇ ರೀತಿಯಾದ ದಿನಚರಿ ಮೇಡಮ್ ಕ್ಯೂರಿಯವರದಾಗಿತ್ತು. ಒಮ್ಮೆ ದೇಹದಲ್ಲಿ ರೇಡಿಯಂ ಕಣಗಳು ಕಂಡುಬಂದರೆ ಮುಂದಿನ 1500 ವರ್ಷಗಳ ಕಾಲ ಇದು ವಿಕಿರಣಶೀಲವಾಗಿ ಉಳಿಯುತ್ತದೆ ಎಂದು ವರದಿಯಲ್ಲಿ ಉಲ್ಲೇಖವಾಗಿತ್ತು.
1927ರಲ್ಲಿ ವಕೀಲ ರೇಮಂಡ್ ಬೆರ್ರಿ ಎಂಬಾತ ಯುವತಿಯರ ನಿಗೂಢ ಪ್ರಕರಣವನ್ನು ಕೈಗೆತ್ತಿಕೊಳ್ಳಲು ನಿರ್ಧರಿಸಿದ್ರು. ನಂತರದಲ್ಲಿ ಯುಎಸ್ ರೇಡಿಯಂ ಕಾರ್ಪೊರೇಷನ್ ವಿರುದ್ಧ ಮೊಕದ್ದಮೆ ದಾಖಲಿಸಿದ್ರು. ಅವಿಡೆನ್ಸ್ ಮಾಡಲಾಯಿತು. ಇದರಲ್ಲಿ ಪ್ರತಿಯೊಬ್ಬ ಯುವತಿಯರಿಗೂ ವೈದ್ಯಕೀಯ ವೆಚ್ಚ ಹಾಗೂ ರೇಡಿಯಂನಿಂದ ಉಂಟಾದ ಹಾನಿಗಾಗಿ $2.5 ಲಕ್ಷ ಪರಿಹಾರವಾಗಿ ಕೋರಿದ್ರು. ತದನಂತರ ಈ ಕೇಸನ್ನ ಸೆಟಲ್ಮೆಂಟ್ ಮಾಡಿಕೊಂಡ್ರು. ಇದರಲ್ಲಿ ಆ 5 ಮಹಿಳೆಯರಿಗೆ ಸಣ್ಣ ಮೊತ್ತದ ಹಣ ದೊರಕಿತಷ್ಟೆ. ನಂತರ 1938ರಲ್ಲಿ ಮತ್ತೊಮ್ಮೆ ಇದೇ ರೇಡಿಯಂ ಹುಡುಗಿಯರ ಪರವಾಗಿ ಮತ್ತೊಂದು ಮೊಕದ್ದಮೆ ಹೂಡಲಾಯಿತು. ಈ ಕೇಸ್ನಲ್ಲಿ ಮಹಿಳೆಯರು ಗೆಲುವು ಸಾಧಿಸಿದ್ದರಲ್ಲದೆ ರೇಡಿಯಂ ಮಾರಕ ಎಂದು ಶಾಶ್ವತವಾಗಿ ಶರ ಬರೆದು ಬಿಡಿತು ನ್ಯಾಯಾಲಯ. ರೇಡಿಯಂ ಅನ್ನು 1898ರಲ್ಲಿ ಮೇರಿ ಕ್ಯೂರಿ ಮತ್ತು ಅವರ ಪತಿ ಪಿಯರೆ ಕ್ಯೂರಿ ಕಂಡುಹಿಡಿದರು. 1911ರಲ್ಲಿ ಅವರ ಜೀವಮಾನದ ಸಾಧನೆಗಾಗಿ ಇಬ್ಬರಿಗೂ ನೊಬೆಲ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇದೇ ಮೇರಿ ಕ್ಯೂರಿಯ ಸಾವಿಗೂ ಅದೇ ರೇಡಿಯಂ ವಿಕಿರಣ ಕೂಡ ಕಾರಣವಾಯಿತು. ಮೇರಿ ಕ್ಯೂರಿ ಅಪ್ಲಾಸ್ಟಿಕ್ ರಕ್ತಹೀನತೆಗೆ ತುತ್ತಾಗಿದ್ರು. ಈ ಕಾಯಿಲೆಗೂ ಮೂಲ ಕಾರಣವೇ ದೀರ್ಘಕಾಲದವರೆಗೆ ವಿಕಿರಣಕ್ಕೆ ದೇಹವನ್ನ ಒಡ್ಡಿಕೊಳ್ಳುವುದರಿಂದ ಉಂಟಾಗುತ್ತದೆ ಎಂದು ಸಾಬೀತಾಯಿತು. ಇಂದಿಗೂ ರೇಡಿಯಂ ದೇಹಕ್ಕೆ ಲೇಪಿಸಿಕೊಳ್ಳೋದು ನಿಷಿದ್ಧವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ರೇಡಿಯಂ ಹೇಗೆ ಕಂಡುಹಿಡಿಯಲಾಯಿತು ಅನ್ನೋದನ್ನ ನೋಡೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.